ರೀ ಅಲ್ರಿ ಏನು ವಿಚಾರ ಮಾಡ್ಕೊತ ಕೂತೀರಿ? ಏನಿಲ್ಲ ಸುಳಿಲ್ಲ, ಆ ದೇವ್ರು ನಮ್ಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಾನ, ಆದ್ರೆ ಮಕ್ಕಳ ಭಾಗ್ಯನ ಕೊಡಿಲ್ಲ ಅಂತ ಚಿಂತೆ ಮಾಡಕತ್ತಾನ. ಹೌದ್ರಿ, ಯಾಕಂದ್ರ ಎಲ್ಲಿ ಸಿರಿ ಸಂಪತ್ತ ಇರ್ತೈತಲ್ರ ಅಲ್ಲಿ ಮಕ್ಕಳ ಭಾಗ್ಯ ಇರಂಗಿಲ್ಲ. ದೇವ್ರ ನಮ್ಗೆಲ್ಲ ಕೊಟ್ಟಾನ, ಆದ್ರ ಅದೊಂದ ಕೊರತೆ ಇಟ್ಟಾನ. ನಾವ್ ಏನು ಹಿಂದಿನ ಜನ್ಮದಾಗ ಏನು ಪಾಪ ಮಾಡಿವಂತ ನಮ್ಗೆ ಈ ಕಷ್ಟ ಕೊಟ್ಟಾನ್ರಿ ದೇವ್ರ. ಹೆಂಗ ಇರ್ಲಿ, ಕುರುಡಾಗ್ಲಿ ಕುಂಟಾಗ್ಲಿ ಒಂದ ಕೂಸಿದ್ದಿದ್ರ ಎಷ್ಟು ಸಂತೋಷ ಆಗಿರ್ತಿದ್ವಿ. ಆದ್ರ ಇದೆಲ್ಲ ಆಸ್ತಿ ಮಾಡೋದು ಯಾರಿಗ್ರಿ? ಯಾರಿಗೆ ನೋಡಿ ಸುಳಿಲ್ಲ, ಆ ಕರಿಯಪ್ಪನ ಮನ್ಯಾಗ ಉಣ್ಣಾಕ ಊಟಿಲ್ಲ, ಆದ್ರೆ ಆ ದೇವ್ರ ಮಕ್ಕಳರ ಎಷ್ಟು ಕೊಟ್ಟಾನ ಅಂತ ನಮ್ಮಂತರಿಗೆ ಯಾಕೆ ಕೊಡಲಿಲ್ಲ ಅಂತ ಚಿಂತೆ ಮಾಡ್ತೀನಿ. ಹೋಲ್ ಬಿಡ್ರಿ, ಯಾಕೆ ಚಿಂತೆ ಮಾಡಾಕತ್ತೀರಿ? ಈ ಜನ್ಮದಾಗ ಮಕ್ಕಳಾಗ್ದಿದ್ರ ಮುಂದಿನ ಜನ್ಮದಾಗ ಆ ದೇವ್ರ ಕೊಟ್ಟಾನ. ಬರ್ರಿ, ಮುಂಜಾನಿಂದ ಏನು ಮಾಡಿಲ್ಲ, ನಾಷ್ಟಾರ ಮಾಡಾಕ್ತಿರ್ ಬರ್ರಿ. ನೋಡಿ ಶಿವಲಿಲ್ಲ, ಮಣ್ಣು ಸೊಗಲಕ್ಕೆ ಜವಳ ಕಾರಣ ಹೋಗಿದ್ನಲ್ಲ ಕರಿಯಪ್ಪನ ಮಗಂದು, ಹ್ಞೂನ್ರಿ. ಅಲ್ಲಿ ಒಬ್ಬ ನಮ್ಮ ಸ್ವಾಮೀಜಿ ಏನಂತ ಹೇಳ್ಯಾನ, ನಿನ್ನ ಮನೆಗೆ ಒಬ್ಬ ಪುತ್ರ ಬರ್ತಾನಂತ ಹೇಳ್ಯಾನ. ಏನ್ರಿ ಗುರುವಾರ ಹಿಂಗೆ ಹೇಳ್ಯಾರ? ಹೌದು ಅಲ್ರಿ, ಇದು ಖುಷಿ ವಿಚಾರನಲ್ಲೇ. ನಮ್ಮ ಮನೆಗೆ ಒಂದು ಮಗು ಬರ್ತೈತಿ ಅಂದ್ರ ಭಾಳ ಸಂತೋಷ ಆಗೈತ್ರಿ ನನಗೆ. ನೋಡ್ರಿ, ಆ ದೇವ್ರ ದೊಡ್ಡವ, ಯಾರ್ಯಾರ ಹನಿ ಬರ್ದಾಗ ಏನೇನು ಬರ್ದಿರ್ತಾನ ಗೊತ್ತಾಗಂಗಿಲ್ಲ, ಯಾವ ಟೈಮ್ಕ ಏನು ಕೊಡ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ರಿ, ಮಗು ಬರ್ತೈತಿ ಅಂದಾರಲ್ಲ ಅಷ್ಟ ಸಾಕು ನಮಗೆ. ಶಿವಲಿಲ್ಲ, ನಾನು ಸ್ವಲ್ಪ ಕುಮಾರಸ್ವಾಮಿ ಅವರಿಗೆ ಹೋಗಿ ಭೇಟಿಯಾಗಿ ಬರ್ತೇನೆ. ಅಲ್ರಿ, ನೀವು ಹೋದ್ರಿ ಅಂದ್ರ ಜಲ್ದಿ ಬರಂಗಿಲ್ಲ. ನೋಡ್ರಿ, ನಿಮಗ ಮಾತು ಸಿಕ್ಕ್ರ ಮಾನಿಕೆ ಸಿಕ್ಕಂಗ. ಅದಕ್ಕ ಲಗುಟ ನಾ ಏನೇನು ಹೇಳ ನೋಡ್ರಿ, ಸಕ್ರಿ ಚಾ ಪುಡಿ ಎಲ್ಲ ತೊಗೊಂಬರ್ರಿ. ಬರ್ರಿ, ಭಾಳ ಲೇಟ್ ಆಗೈತಿ, ನಾಷ್ಟ ಮಾಡಿ. ನಾಷ್ಟ ಮಾಡಿಲ್ಲ ಬರ್ರಿ. ಓ ಶರಣಪ್ಪನವ್ರೆ, ಬರ್ರಿ. ನಮಸ್ಕಾರ. ನಮಸ್ಕಾರಪ್ಪ. ಯಾಕ ಇತ್ತಾಗ ಬಂದಿರಲ್ಲ? ತಮ್ಮ ಕಡೆ ಕೆಲಸ ಇತ್ತಾಳ್ರಿ. ಕುಂದ್ರ ಬರ್ರಿ. ಕೂಡ್ರಿ. ಏನಿಲ್ಲ ಸಾಹೇಬ್ರ, ಮನ್ಯಾಗ ಟು ಕಿರಾಣಿ ಸಂತೆ ಇದ್ದಿದ್ದಿಲ್ಲ, ಅವ್ರ ಸಂತೆ ತಗೊಂಡ್ ಹೋದಂಗ ಆತು, ಮತ್ ತಮ್ಮ ಭೇಟಿ ಆದಂಗ ಆತ ಅಂತ ಹೇಳಿ ಬಂದನ್ರಿಪ್ಪ. ನೋಡ್ರಿ ಶರಣಪ್ಪ ಅವ್ರ, ನೀವು ಬಂದಿದ್ದು ಒಳ್ಳೇದಾತ. ನಮ್ಮ ಆಶ್ರಮಕ್ಕ ಒಂದ್ ಗಂಡ ಹುಡುಗನ ಕೊಟ್ಟು ಹೋಗ್ಯಾರ. ನೀವೇನಾರ ಅದನ್ನ ತಗೊಂಡೋಗಿ ಜೋಪಾನ ಮಾಡಿದ್ರಿ ಅಂದ್ರ ನಿಮ್ಗೆ ಒಳ್ಳೇದಾಕತ್ ನೋಡ್ರಿ. ಹಂಗಾರ ಕೊಟ್ಟು ಬಿಡ್ರಿ ಸಾಹೇಬ್ರ, ನಮಗೂ ಮಕ್ಕಳಿಲ್ಲ, ನಿಮ್ ಪುಣ್ಯದಿಂದ ತಗೊಂಡ್ ಹೋಗಿ ಜೋಪಾನ ಮಾಡ್ಕೋತಾನೆ. ಪ್ರಶಾಂತ, ಆ ಹುಡುಗನ್ ಕರ್ಕೊಂಬಪ್ಪಿ. ನೋಡಪ್ಪಿ, ನಿನ್ ಮ್ಯಾಗಿಂದವ್ರೆಲ್ಲ ಇವ್ರ ನೋಡ್ಕೊತಾರ. ನಿಂದೆಲ್ಲ ಏನೋ ಸಾಲಿ ಕಲ್ಸೋದು ಎಲ್ಲ ಒಟ್ಟಿಗೆ ಉಣ್ಣಾಕತಿ ಎಲ್ಲ ಕೊಡ್ತಾರ. ಇವ್ರ ಜೋಡಿ ಹೋಗೋದು ಚೆನ್ನಾಗಿರು. ಹೋಗಪ್ಪಿ. ಬಾಪೆ ಹೋಗೋಣ ಬಾ. ಶಾರದಾ ಬೇಗ ಬಾ, ನಿನಗೊಂದು ಒಳ್ಳೆ ಕಾಣಿಕೆ ತಂದನ. ಏನ್ರಿ? ತಗೋ ಇವನ್. ಯಾರ್ದ್ರಿ ಮಗು? ತಗೋ, ಆನಂತರ ಹೇಳ್ತ ನಡಿ ಒಳಗೆ. ಇದು ಯಾರ ಮಗು? ಶಾರದಾ, ನಮ್ಮ ಮಗು ಇದೆ. ಏನ? ನಮ್ಮ ಮಗು. ಅಲ್ರಿ, ಯಾರ್ದೋ ಮಗು ತಂದ ಆ ಮಗು ಅಂದ್ರ ನಮ್ಮ ಮಗು ಹೆಂಗ ಆಕೈತಿ? ಏ ಮಳ್ಳಿ, ಮೊದಲು ಇವಂದು ದೃಷ್ಟಿ ತೆಗಿ, ಆಮೇಲೆ ಹೇಳ್ತಾನೆ. ಅಂದ್ರೆ ಇವ್ನ ದೃಷ್ಟಿ ತೆಗೆದ ಮೇಲೆ ಹೇಳ್ತೀರ? ಹಾ, ಆಯ್ತು ತಗೋರಿ, ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ರಂಡಿ ಕಣ್ಣು, ಮುಂಡಿ ಕಣ್ಣು, ಎಲ್ಲಾರು ಕಣ್ಣು. ಹೇಳ್ರಿ, ಮಗು ಯಾರ್ದು? ಏ ಹುಚ್ಚಿ, ನಾನು ದಿನ ಆಶ್ರಮ ಸರ್ ಕೂಡ ಕುಂತು ಮಾತಾಡ್ತೀನಿ, ಸಂತೆ ತರಕ್ ಹೋಗಿದ್ನಲ್ಲ, ಅವಾಗ ಏನ್ ಮಾಡಿದ್ರು ಅವರು, ಆಶ್ರಮದಾಗ ಒಂದು ಗಂಡು ಮಗುನ್ ಬಿಟ್ಟು ಹೋಗ್ಯಾರಪ್ಪ, ನಿಮ್ಗೆ ಮಕ್ಕಳಿಲ್ಲ, ತಗೊಂಡ್ ಹೋಗು, ಜೋಪಾನ ಮಾಡೋ, ನಿಮ್ಗೆ ಒಳ್ಳೆ ಮಗ ಹಾಕೋಣ ಅಂತ ಹೇಳ್ಯಾರ. ಹೌದ್ರಿ? ಹಾ, ಆಶ್ರಮದಂತಂದ್ರೆ ಅಂದ್ರ ಈ ಮಗು ನಮ್ಮನ್ನ ಬಿಟ್ಟು ಎಲ್ಲಿ ಹೋಗುದಿಲ್ಲನ್ರಿ? ಏ ಎಲ್ಲಿ ನಮ್ಮ ಮಗನ, ನೀವು ಎಲ್ಲಿ ಹೋಗೋಣವ? ನಿನಗ ನಿನ್ನ ಅಗದಿ ನಿನ್ ಬಿಟ್ಟು ಎಲ್ಲಿ ಹೋಗುದಿಲ್ಲ, ನನಗ್ ದಾದ್ ಮಾಡುದಿಲ್ಲ ಅವ. ಭಾಳ ಚಲೋ ಆತ್ರಿ. ಅಲ್ರಿ, ಈ ಮನೆಗೆ ಮಕ್ಕಳ ದಿಕ್ಕಿಗೆ ಇದೊಂದ ಮುತ್ತು ತಗೊಂಬಂದ್ರಿ, ಬಹಳ ಸಂತೋಷ ಆಗೈತೆ ನೋಡ್ರಿ. ನನಗ ಇದ್ರ ಮ್ಯಾಲ ಚಿನ್ನ ಬೆಳ್ಳಿ ಬಂಗಾರ ಆಸ್ತಿ ನನಗೇನು ಬೇಡ್ರಿ, ಈ ಕೂಸೊಂದಿದ್ರ ನೀವು ಸಾಕ್ರಿ. ಅಪ್ಪ ನೀ ನನಗ ಅವ್ವ ಅತಿ ಅಪ್ಪ? ಬಂಗಾರ ಅವ್ವ ಅಂತಾನ, ನಿನ್ನ ಎಲ್ಲ ಜೋಪಾನ ಮಾಡ್ತಾನ, ಯಾಕೆ ಚಿಂತೆ ಮಾಡ್ತಿ? ಅಲ್ಲ, ಬಂಗಾರ ಅಂತ ಮಗ ಸಿಕ್ಕಣಂದ್ರೆ ಏನ್ ಖುಷಿ ಇರಿನ್? ಇಲ್ರಿ. ಹಾ, ಬಿಡ, ಅದನ್ನ ದುಃಖ ಬಿಡು, ಇನ್ನು ಖುಷಿ ಇರ, ನಿನ್ನ ನಚಬೈತಾ ಇರ್ತಂತ ತಿಳ್ಕೊ. ಇದು ದುಃಖ ಅಲ್ರಿ, ಹಾ, ಸಂತೋಷ ಕಣ್ಣೀರ. ನಮ್ಮ ಮಗ ಸಿಕ್ಲ ಅಷ್ಟ ಸಾಕು ನಮಗ. ಅಲ್ವೋ ಕಲ್ಲಪ್ಪ, ಗಾಡಿ ಏನು ಬಾರಿ ಮಾಡಿ ದೀಪಾವಳಿಗೆ ಬಾರಿ. ಹಾ
ಏನ್ ಹಂಗ ಊದ್ ಪಾತ್ ಬರ್ರಿ ನಮ್ದು ಹಬ್ಬ ಇಲ್ಲ ದೇವ್ರ ಚಲೋ ಮಾಡ್ಯಾನ. ಇವು ಕರ್ಕಿ ಬೇರ ವರ್ತಿ ನೀರಿಗೆ ಬಂದ್ ನಿಂತ ಏ ಇರ್ರಿ ಇದ ಚಲೋ ಆಕತ್ರಿ ಮಾಡ್ಕೊತ ಹೋದ್ರಿ ಗಾಡಿ ಮಾಡ್ದಾರ ಹಗರನ್ರಿ ಮಸ್ತ್ ಆಗ್ಯಾರ ಮುಂದ. ನೋಡ್ರಿ ಅತ್ತ ಕುಂದ್ರ ನೋಡ್ರಿ ಬರ್ರಿ ಅಲ್ಲೋ ಮಲ್ಲಪ್ಪನ ಹೇಳ್ರಿ. ಊರಾಗ ಏನೋ ಬ್ಯಾರೆ ಸುದ್ದಿನ ಹೊಂಡಾಕತ್ತಲ್ಲ. ಏನ್ ಗೊತ್ತಿಲ್ರಿ ಕಲ್ಲಪ್ಪಣ್ಣ, ನಾವು ಗೊಂಜಾಳ ಮುರಿಯಾಕ ಹೆಣ್ಮಕ್ಳನ್ನ ಹಚ್ಚಿದ್ವು. ನಾ ಅಲ್ಲಿದ್ನಿ, ನಮ್ಗೇನ್ ಗೊತ್ತಿಲ್ರಿ. ಕಲ್ಲಪ್ಪನ ಹೇಳಪ್ಪ. ಅವ ಶರಣಪ್ಪ ಮುರಿಬಿಣಿ ಹಾ ಅವರು ಒಂದು ಅನಾಥಾಶ್ರಮದಾಗ ಒಂದು ಗಂಡು ಮಗುನ್ ತಂದಾರ. ಅಂದ್ರ ಆ ಹುಡುಗ ಇವತ್ತ ಹೆಸರಿಟ್ಟ ಇಡೀ ಊರಿಗೆ ಊಟ ಹಾಕ್ಸಾಕತ್ತಾರತ್ತ. ಏ ತಮ್ಮ, ನನಗೆ ಈ ಸುದ್ದಿ ಗೊತ್ತೈದ್ರು, ನೀ ಹೇಳಿದಾಗ ಗೊತ್ತು ನೋಡ ನನಗಿದ. ನಾನು ಮನಿ ಕಡೆ ಹೊಂಟಿದ್ದಪ್ಪ. ಹಾ ಅವ ಅಂಟಿನ ಒಳಬಸು ಹಾ ಇಡೀ ಊರ್ ತುಂಬಾ ಹೇಳ್ಕೋತ ಹೊಂಟಿದ್ದ. ಹಾ ಹಂಗ ನಮ್ಮ ಓಣಿಗೆ ಬಂದ ಬಂದ ನಮ್ಮ ಮನಿಗ್ ಬಂದ ಊಟ ಕೇಳ್ತಾನಂತ ಅಂದಪ್ಪ. ನಾನು ಕೇಳಿ ಯಾರು ಹೋತಮ್ಮ ಅಂಡಿ. ಹಾ ಇಲ್ ಕಾಕ ಹಿಂಗ ಅಂದ. ಹಾ ಆತಪ್ಪ ಬರ್ಸನ ಅಂತ ಹೇಳಿ ಕಳ್ಸಿದ್ವಿ. ಅಲ್ಲ ತಮ್ಮ, ಅವು ಹಡದ ಮಕ್ಕಳ ಹಂಗಾಕವನ. ಹಾ ಮತ್ತೆ ಆಗುದಿಲ್ಲ. ಎಂತ ಹಡದ ಮಕ್ಕಳ ಒಂದು ಮಾತು ಕೇಳುದಿಲ್ಲ. ಅವೇನ್ ತಂದ ಮಕ್ಕಳ, ಹುಟ್ಟಿದ ಮಕ್ಕಳ ಬೇರೆ, ಹಾ ತಂದ ಮಕ್ಕಳನ್ನ ಬೇರೆ. ನಡಿ ಊಟಕ್ಕೆ ಹೋಗುಣ. ನಡಿ ಅವಟ್ ಪೌಡ್ರ್ ಹಚ್ಚ ವ್ಯವಸ್ಥೆ ಮಾಡತ್ತೆ ಊಟದ್ದು ಪಟ್ಟದ್ದು ಇನ್ಮೇಲೆ. ಅದನ್ನ ಮಾಡಾಕೇನ್ ಗಪ್ರಿ. ಅಪ್ಪ ಸಾಲಿಗೆ ಹೋಗ್ಬೇಕಾ? ಏನ್ ಹೇಳ್ತೀನಿ, ಸಾಲಿಗೆ ಹೋಗಂಗಿಲ್ಲ, ಸಾಲಿಗೆ ಹೋಗ್ಬೇಕ ಅಪ್ಪಜ. ಸಾಲಿಗೆ ಹೋಗಿ ಟೀಚರ್ ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ಅಭ್ಯಾಸ ಮಾಡ್ಬೇಕು. ಏನಪ್ಪ ಏನ್ ಹೇಳ್ತೀನಿ, ರೊಕ್ಕ ಕೊಡ್ತೀನಿ ಚಾಕ್ಲೇಟ್ ತಿನ್ನಕತ್ತ. ಚಾಕ್ಲೇಟ್ ಅಲ್ಲಿ ಹಂಗೆಲ್ಲ ಮಾಡ್ಬಾರ್ದು, ಹ್ಞೂ ಅನ್ಬೇಕ. ಅವಾಗ ಚೆನ್ನಾಗಿ ಬುದ್ಧಿ ಹೇಳಿ ನೀವ ರೇಟ್. ರೊಕ್ಕ ಹಿಡಿಪಾ, ರೊಕ್ಕ ಕೊಡ್ರಿ ಅವಂಗ. ಬರ್ತೀಯಾ? ಈಗ ಅವು ಏನ್ ಹೇಳ್ತಾರ ಕೇಳ್ಬೇಕ. ಏನ್ ಹೇಳ್ತಾನೆ ಬಾಯ್ ಚೆನ್ನಾಗ್ಬೇಕು. ಸಾಲಿಗೆ ಹೋಗ್ಬೇಕು. ಅಲ್ಲಿ ಆಟ ಆಡಕ ಕುದುರೆ ಕೊಡ್ತಾರು, ಮತ್ತ ಚಾಕ್ಲೇಟ್ ಕೊಡ್ತಾರು, ಹಾಲು ಕೊಡ್ತಾರು, ತತ್ತಿ ಕೊಡ್ತಾರ, ಎಲ್ಲಾ ಕೊಡ್ತಾರ. ಸಾಲಿಗೆ ಹೋಗಿ ಮತ್ತ ಬರಾಗ ಅಪ್ಪ ನಿನ್ನ ಗಾಡಿ ಮೇಲೆ ತಗೊಂಡ್ಬರ್ತಾನ. ಏನಪ್ಪ ಹೋಗಿಲ್ಲ, ಶಾನೆ ಅದನ್ರಿ ಹೋಗ್ತಾನ. ಕುಮಾರ ನೀ ನೋಡಪ್ಪ, ಓದಿ ನೀನು ಸೈನ್ಸ್ ಮಾಡಿಸ್ತಾನೆ. ಚೆನ್ನಾಗಿ ಓದಿ, ನಮ್ಮೂರು ಹೈಸ್ಕೂಲ್ ಐತಿ ಟಾಪರ್ದಾಗ. ನಿಮ್ಮ ಅವ್ರು ಹೇಳಿದ ಮತ್ತೆ ಕೇಳ. ಆ ನಂತರ ನೀನು ಸೈನ್ಸ್ ಮಾಡಿ ಗೆಚ್ಚಿದ್ದು MBBS ಡಾಕ್ಟರ್ ಆಗ್ಬೇಕು ನೋಡಿ. ನನ್ನ ಆಸೆ ಐತಿ. ಅಪ್ಪ ಹಾಕಿಲ್ಲ ಶಾರದಾ, ಆ ಸ್ವಾಮೀಜಿ ಅವ್ರು ಹೇಳಿದ್ರಲ್ಲ ಮಾತ್ಮರ, ನಿಮಗೆ ಒಳ್ಳೆ ಮಗ ಸಿಗ್ತಾನಂತ ಹೇಳಿ, ಆ ಮಾತು ಸಿಕ್ಕದ್ದು ಆತು. ಇಡೀ ಊರಿಗೆ ಊಟ ಹಾಕಿ ಹೆಸರು ಇಟ್ಟಿದ್ದು ಆತು. ಈಗ ನನಗೆ ಆನಂದ ಆತು ನೋಡಿ. ಯಾಕಂದ್ರೆ ಇವ್ನು ನೋಡಿದ್ರೆ ನನಗೆ ಹೊಟ್ಟೆ ತುಂಬಿದಂಗೆ ಆಗೈತಿ. ಹೌದ್ರಿ, ಭಾಳ ಚಲೋ ಆತ್ರಿ. ಆ ಮಾತು ಹೇಳ್ದಂಗನ ಸಿಕ್ಕ ನಾವು ಈ ಮನಿ ಬೆಳಗಾಕ್ ಬಂದಾನ. ನಾವು ಭಾಗ್ಯಗಳು ಎಂದ ಕಾಣ್ತೀವೋ ಆ ದೇವ್ರ ಬಾಲ್ಯನ ಎಲ್ಲ ಶಾನೆ ಹಾಕಂದ್ರ ನೋಡಪ್ಪ. ಅಪ್ಪಯ್ಯ ಕುಂದ್ರ ಶೆಟ್ಟಿ ಮಗು ನನಗೆ ಊಟ ಹಾಕಪ್ಪ ಅಂದ್ಮೇಲೆ ಅಲ್ಲ ಹೇಳಿದ್ದು ಆಸೆ ಈಡೇರಿಸ್ಬೇಕು. ದೊಡ್ಡ ಮಗನ ಹಾ ಬರಾತೀನಿ. ಒಂದ್ 5 ನಿಮಿಷದಾಗ ಕಾಲೇಜ್ನಾಗ ಇರ್ತೇನೆ. ಹಾಲೇ ಬರಾಕತ್ತೀನಿ ನಾನು. ಜಸ್ಟ್ 5 ಮಿನಿಟ್ಸ್. ಹಾ ಆಯ್ತಾಯ್ತು. ಆಯ್ತಮ್ಮ ಬರಾಕತ್ತೀನಿ. ಹಾಯ್ ಲಕ್ಷ್ಮಿ, ಇಲ್ಲಾಕ್ ನಿಂತಿ? ಏನಿಲ್ಲ ಮಹೇಶ್, ಅದ ಕಾಲೇಜ್ಗೆ ಹೊಂಟಿದ್ದೆ. ಪೂಜಾ ಕಾಲ್ ಮಾಡಿದ್ರ, ಆಕಿ ಜೋಡಿ ಮಾತಾಡ್ಕೊಂಡ ನಿಂತಿದ್ದೆ ನೋಡು. ಅದ್ ಹೋಲ್ ಬಿಡ್ ಲಕ್ಷ್ಮಿ, ಮಾನವನ ಶರೀರದ ಅದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಮಾಡಿ ಮುಗಿಸಿದೇನ? ಅದು ಮಹೇಶ್, ನಾ ಎಲ್ಲಾ ಮಾಡಿ ಮುಗಿಸಿನ ಕರೆ, ಆದ್ರ ಅದ್ರೊಳಗಿನ ಸ್ವಲ್ಪ ನಂಗೆ ಏನೋ ತಿಳಿಯಾಕತ್ತಿಲ್ಲ. ಏನ್ ಲಕ್ಷ್ಮಿ ಅದ ಯಾವ ತಿಳಿದಿಲ್ಲ ನಿನಗ ಅದ್ರಾಗ? ಅದ್ ಹೆಂಗ್ ಹೇಳ್ಬೇಕ ಅನ್ನೋದು ನಂಗ ತಿಳಿಯಾತಿಲ್ಲ. ಹೋಗ್ಲಿ ಬಿಡು. ಅಲ್ಲ ಲಕ್ಷ್ಮಿ, ಹಿಂಗ್ ನಾಚಿಕೆ ಪಟ್ರೆ ಹೆಂಗೆ ಅದ್ರಾಗ ತಿಳಿದಿಲ್ಲ ಹೇಳ? ಅದು ಮಹೇಶ್, ಅದ್ ನಂಗೆ ಹೆಂಗ್ ಹೇಳ್ಬೇಕು ಅನ್ನೋದು ತಿಳಿವಾತ. ಅದ್ರೊಳಗಿಂದ ನಂಗೆ ಅರ್ಥ ಆಗಾಕತ್ತಿಲ್ಲ. ಹೌದಾ? ಅದ್ರ ಬಗ್ಗೆ ತಿಳಿಲಿಲ್ಲ ನಿಂಗ? ಅದ್ ಬಾಡಿ ನಪುಂಸಕಲಿಂಗ ಐತಿ. ಮಹೇಶ್, ನಾನ್ ಹಿಂಗೊಂದ್ ಮಾತ್ ಕೇಳ್ತೀನಿ, ಏನು ಅನ್ಕೊಳಕ್ ಹೋಗ್ಬೇಡ. ಒಂದಲ್ಲ 100 ಮಾತು ಕೇಳ ಲಕ್ಷ್ಮಿ. ಅದೇನಂತಂದ್ರ, ನಿನ್ ಒಳ್ಳೆ ನಡೆ ನುಡಿ ನೋಡ್ಕ್ಯಾರ, ಮತ್ತ ನೀನ್ ಮಾತಾಡೋ ಮಾತಾ, ನಿನ್ ಸ್ಟೈಲ ನೋಡ್ಕ್ಯಾರ, ನಂಗ ನಿನ್ ಮ್ಯಾಲ ಪ್ರೀತಿ ಹುಟ್ಟೈತಿ. ನೋಡ್ ಲಕ್ಷ್ಮಿ, ಈಗಿನ ಹುಡುಗ್ಯಾರನ ನಂಬಕ್ ಆಗವಲ್ದ. ನೋಡ, ನೀ ಏನಾರ ತಿಳ್ಕೊ, ಏನಾರ ಅನ್ಕೋ, ನಾ ಅಂತೂ ನಿಂಗ್ ಇಷ್ಟಪಟ್ಟೇನಿ. ನಾ ನಿಂಗ ನಂಬಿನಿ. ಇದ್ರ ಮೇಲ ನೀನ್ ಇಷ್ಟ. ಆಯ್ತಾ ಲಕ್ಷ್ಮಿ, ನೀ ಎಲ್ಲ ಇಷ್ಟಪಡಕತ್ತಿ ಅಂತಂದ್ರೆ ನಾನು ನಿಂಗೆ ಇಷ್ಟಪಡ್ತೀನಿ. ಐ ಲವ್ ಯು. ಮಹೇಶ್, ನೀ ಕರೆ ಹೇಳಾಕತ್ತಿ? ನಿಜವಾಗ್ಲು ನಂಗೆ ಕರೆ ಇಷ್ಟಪಡತಿ? ನಂಗೆ ಎಷ್ಟು ಖುಷಿ ಆಗತ್ತ ಗೊತ್ತೈತಿ. ನಾ ಅನ್ಕೊಂಡೇ ಇರ್ಲಿಲ್ಲ ನೀ ನಂಗ ಒಪ್ಕೋತಿ ಅಂತ ಕರೆ. ಐ ಲವ್ ಯು ಟು ಮಹೇಶ್. ಲವ್ ಯು ಟು.
ಲಕ್ಷ್ಮಿ ಎಕ್ಸಾಮ್ ಹೆಂಗದು? ಹಾ ಚಲೋ ಅದು ಎಲ್ಲ ಮುಗಿದಾವ ನಿಂಗೆ? ಹಾ ನಂದು ಚಲೋ ಅದು. ಲಕ್ಷ್ಮಿ ಕಾಲೇಜ್ ಅಂತೂ ಸೂಟಿ ಅದು, ಮತ್ ನೀನು ಊರಿಗೆ ಹೋಗ್ತಿ, ನಾನು ಊರಿಗೆ ಹೊಂಟಿದ್ದೀನಿ. ಮತ್ತೆ ನಮ್ಮ ಮನ್ಯಾಗ ನಮ್ಮ ಅವ್ವ ಐತ್ಲ ಮದ್ವಿ ಮಾಡ್ತೀನಿ ಅಂತೇಳಿ ಹೆಣ್ಣು ನೋಡಕತ್ತಾಳ ಹೊರಗ. ಅದಕ್ಕ ಮತ್ ನಿನಗೆ ಮದ್ವೆ ಆಗಕ್ಕೆ ಇಷ್ಟ ಐತಿಲ್ಲ ನನ್ನ. ಐ ಮಹೇಶ ಹಿಂಗ್ ಕೇಳತ್ತೀರಾ ನಿಂಗ್ ಮದ್ವೆ ಆಗೋದು ನಂಗೆ ಇಷ್ಟ ಇಲ್ಲ ಅಂದಿದ್ರ ಇಷ್ಟ ದಿನ ನಾನು ನಿನ್ ಜೋಡಿ ಇರ್ತಿದ್ದೆ ಅನ್ಕೊಂಡೇನ? ನೀ ಇಷ್ಟ ಇಲ್ಲ ಅಂದಿದ್ರ ನಾನ ನಿನಗ್ ಇಷ್ಟ ಪಟ್ಕಾರ ಹಿಂದ್ ಬಿದ್ದು ಪ್ರೀತಿ ಮಾಡಂತ ಕಾಡ್ತಿದ್ನೇನು? ಹೆಂಗ್ ಮಾತಾಡತಿ ನೀ ಇಷ್ಟ ಇರೋದಕ್ಕಲ್ಲ ನೀನ ಬೇಕಂತ ನಿನ್ ಜೊತೆ ಇರೋದ್ ನಾನು. ಆಯ್ತಾ ಲಕ್ಷ್ಮಿ, ಹಂಗಾದ್ರೆ ಊರಿಗೆ ಹೋಗಿ ನೀನು ನಿಮ್ಮ ಮನ್ಯಾಗ ಎಲ್ಲಾರನ್ನೂ ಒಪ್ಪಿಸ, ನಾನು ನಮ್ಮ ಊರಿಗೆ ಹೋಗಿ ಒಪ್ಪಿಸ್ತೀನಿ ಅಂತ ನಮ್ಮ ಅವ್ವನ ನಮ್ಮ ಅಪ್ಪನ. ಹೋಗೋಣ. ಅಲ್ರಿ ಮಹೇಶ ಫೋನ್ ಹಚ್ಚಿದ್ದ ಇವತ್ತ ಬರ್ತಾನಂತ ಹೇಳ್ಕೇಶಂದ. ಮತ್ ಇಷ್ಟೊತ್ತಾದ್ರೂ ಇನ್ನ ಬರ್ಲಿಲ್ಲ. ನೀವಾರ ಬಸ್ ಸ್ಟ್ಯಾಂಡ್ ಮೇಡಾಗ ಹೋಗಿರೇನು? ಆತು ಬಿಡಿ, ಅವನು ಸಣ್ಣವಲ್ಲ, ಏನು ಊರು ನೋಡಿಲ್ಲ, ನಾನು ಮನೆ ನೋಡಿಲ್ಲ, ಬರ್ತಾನೆ ಬಿಡಿ. ಯಾಕೆ ಚಿಂತೆ ಮಾಡ್ತೇವೆ ಒಂದು ನೋಡಿ ಶಾರದ ಅವನು ಓದ್ಸು ಸಾಕಿನ್ನ. ಅವ್ನು ಇಲ್ಲಿ ಓದ್ಕೊಂಡ ನಮ್ದು ಸಾಕಾಟ ಆಗ್ತೈತಿ. ನಾನೇ ನಿನ್ನ ಜೋಪಾನ ಮಾಡ್ಕೊಂತ ಹೊರ ಸಾಕು. ಅವನ್ ಚಂದಂದು ಹೆಣ್ಣು ನೋಡಿ ಲಗ್ನ ಮಾಡಿಬಿಡುನು. ಅಲ್ರಿ ನನ್ನ ಮನಸ್ಸಿನಾಗ ಅದಾಯ್ತ. ನನ್ನ ಮನಸ್ಸಿನ ಮಾತು ನೀವ ಹೇಳ್ಬಿಟ್ಟು ನೋಡ್ರಿ. ಯಾಕಂದ್ರ ಇನ್ನ ಓದಿದ್ದು ಸಾಕ, ಇನ್ನೇರ ಯಾರ್ದಾರ ನಮಗೆ ನೋಡ್ಕೊಳಕ. ಅವ ಒಂದ್ ಚಲೋ ಒಂದ್ ಹೆಣ್ಣು ನೋಡಿ ಮದ್ವಿ ಮಾಡಿ ಮನ್ಯಾಗ ಇಟ್ಕೊಂಡ್ಬಿಡೋನು. ಆಯ್ತು, ನೀ ಯಾವಾಗ ಇಷ್ಟ ಹೇಳ್ತೀನಿ, ನಂದು ಅದೈತ ಆಸೆ. ಇಬ್ರದ್ದು ಬರಾಬರಿ ಆಯ್ತು. ಬರ್ಲಿ ಅವ್ನು ನೋಡೋಣ ಇಬ್ರು ಕೂಡಿ. ಆಯ್ತಾಯ್ತು. ಬಂದೇನ್ ಬಂಗಾರ? ಆರಾಮದಿಯಪ್ಪ? ಆರಾಮದಿ ಆರಾಮದಿ ಆರಾಮದಿ. ಆರಾಮದಿಯಪ್ಪ. ಪೇಪರ್ ಹೆಂಗದಪ್ಪ? ಪೇಪರ್ ಚಲೋ ಆತ? ಇಲ್ಲ ಬಂಗಾರ, ಸಿಟ್ಟಾಗಿದೆ. ಹೊಟ್ಟೆ ತುಂಬ ಊಟ ಮಾಡ್ತಿದ್ದಿಲ್ಲ. ಎಷ್ಟು ಸ್ವರ್ಗೆಲ್ಲ ಎಕ್ಸಾಮ್ ಇದ್ದಲ್ಲ, ಹಿಂಗಾಗಿ ಓದಿ ಹೆಚ್ಚು ಕಮ್ಮಿ ಆಯ್ತು ಬಿಡಪ್ಪ. ಇನ್ನು ಬಂದಿಲ್ಲ, ಹೊಟ್ಟೆ ತುಂಬಾ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ತಾನೆ ನಿನಗೆ. ಅವೇನಾಗತ್ತಲ್ಲ ಮರ, ನಡಿ. ಏನ್ ಚಿಂತೆ ಮಾಡ್ತಿ ಅಂತ ಅವನ ಬಗ್ಗೆ ಅಂತನ್ನ. ನಡಿ ಒಳಗ್ ಕರ್ಕೊಂಡ್ ಹೋಗು, ಊಟ ಮಾಡ್ತ ನಡಿ. ಅಲ್ರಿ ಮಗನ್ ಚಿಂತೆ ಮಾಡ್ತಾ ಇರ್ತಾರನ? ಇರ್ಲಿ ಬಾ, ಅವ ಹಂಗ ಅವ್ನ ಉಣ್ಲಾರ ಪಾಪ ಅವ. ನೋಡ್ರಿ ಮಹೇಶ, ನಿಮ್ಮ ನಿನ್ನ ಬಗ್ಗೆ ಚಿಂತೆ ಬಾಳ ಮಾಡಾಕತ್ತಾಳ. ನಿನಗೊಂದ್ ಒಳ್ಳೆ ಹುಡುಗಿ ನೋಡಿ ಯಾವಾಗ ಲಗ್ನ ಮಾಡಿನ ಆಕಿ ಕೈಯಾನ ಯಾವಾಗ ರೊಟ್ಟಿ ತಿಂತಿನ ಚಿಂತೆ ಮಾಡತ್ತ. ನೋಡಿ ಹೆಂಗ ನೋಡಕ್ ಮಾರ್ಯಾರ ನೋಡೋಟ. ನೋಡುವ, ನಂದ ಕಾಲೇಜ್ ಅಂತೂ ಈಗ ಮುಗಿದೈತಿ. ಅದೇ ಈಗ ಹೋಲೇಟ, ಆಮೇಲೆ ನೋಡಿ ಮದ್ವೆ ಮಾಡಕ್ ಬರ್ತೈತಿ. ಯಾಕಪ್ಪ ಲಗ್ನ ಬೇಡ ಅಂತಿ? ನೋಡು, ನಿನ್ಗೊಂದ್ ಮದ್ವಿ ಮಾಡಿ ಸಸಿಕಾಯಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ಬೇಕಂತ ಆಸೆ ಆಗೈತಿ. ಅದನ್ನ ಬೇಡ ಅಂತೀಯಲ್ಲ, ಯಾಕ? ನೋಡುವ ನೋಡಪ್ಪ, ನನ್ನ ಮದ್ವೆ ಬಗ್ಗೆ ಅಂತ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾ ಒಳ್ಳೆ ಸಂಪ್ರದಾಯ ಇದ್ದಂತ ಹುಡುಗಿನ ಇಷ್ಟಪಟ್ಟೀನಿ. ಆದ್ರೆ ಆಕಿನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟೀನಿ ಆಕಿಗೆ. ಮಹೇಶ, ಯಾಕೋ ಏನ್ ಹೇಳಾಕತಿ? ನಿನ್ ಪಾಲಿಗೆ ನಿಮ್ಮಪ್ಪ ಸತ್ತಾರನ? ಅಲ್ರಿ ಏನ್ ಮಾತಾಡಕತ್ತಿ ನೀವ? ಯಾಕಪ್ಪ ಏನ್ ಮಾತಾಡಕತ್ತಿ? ನಿನ್ ಮನಸ್ಸಿಗೆ ತಕ್ಕ ಮಾಡಕತ್ತಿಲ್ಲ. ಅಲ್ಲಪ್ಪ, ನೀವಾದ್ರೂ ಒಳ್ಳೆ ಹುಡುಗಿನ ನೋಡ್ತೀನಂದ್ರಿ, ನಾನು ಒಳ್ಳೆ ಹುಡುಗಿನ ಸಂಪ್ರದಾಯದ ಹುಡುಗಿನ ನೋಡಿನ. ಹಂಗ ಅಲ್ಲಪ್ಪ, ಅದು ತಂದೆ ತಾಯಿ ಹೇಳಿದ ಮಾತು ಕೇಳಬೇಕ. ಅಲ್ಲಪ್ಪ, ನೀ ನೋಡಿ ಮದುವೆ ಆಗೋದ ಬ್ಯಾರೆ, ಹಿರಿಯರ ನಿಶ್ಚಯ ಮಾಡಿ ಮದುವೆ ಆಗ್ಯದ ಬ್ಯಾರೆ. ಆದ್ರ ನೀ ಈ ರೀತಿ ಮಾಡ್ತಿ ಅಂತ ನಾನ್ ತಿಳಿದಿದ್ದಿಲ್ಲಪ್ಪ. ನನ್ನ ಕೈಯಾಗ ಬೆಳೆದಿದ್ ಮಗ ನೀನು. ನನ್ನ ಮಾತ ದಾಟಂಗಿಲ್ಲತ್ತ ನಿಮ್ಮ ಅಪ್ಪಗ್ ಮಾತು ಹೇಳಿನ. ಆದ್ರ ನನ್ನ ಮಾತ ತಿರಸ್ಕರಿಸ್ಬಿಟ್ಟಿನಿ. ನನ್ಗೆಷ್ಟು ನೋವಾಗಬಾರ್ದು ಮಗನ. ಇರೋ ಒಬ್ಬ ಮಗ. ಅಲ್ಲ, ನಿನ್ನ ತಂದೆ ತಾಯಿಗೆ ಸ್ವಲ್ಪ ಒಂದು ಮಾತು ಹೇಳುವಷ್ಟ್ರ ಏನಿಲ್ಲ ನಿನ್ನಲ್ಲಿ. ನಾವ್ ಇಲ್ದಂಗ ಆತಲ್ಲ ನಿನಗ. ಆಯ್ತಪ್ಪ, ಇರ್ಲಿ, ನಿನ್ ಇಷ್ಟ ಐತಂತೆ ಲಗ್ನ ಮಾಡೋಣ. ಆಯ್ತಲ್ಲ, ಹೋಲ್ ಬಿಡಿ ಶಾರದ. ಅವನ ಇಚ್ಛೆ ಪ್ರಕಾರ ಅವ್ನು ನೋಡಿದ ಹುಡುಗಿ ಲಗ್ನ ಹಾಕೋಣ ಅಂತಂದ್ರ ಆಗಲಿ. ನಮ್ ಇಚ್ಛೆ ಏನ್ ಇರ್ಬೇಕತ್ತ, ಅವ್ನ ಇಚ್ಛೆ ಇದ್ದಂಗ ನಾವು ಹೋಗ್ಬಿಡೋಣ. ಆಯ್ತಲ್ಲ? ಆಯ್ತಡ್ರಿ, ನಾ ಹುಡುಕ್ಯಾಡ ಮಾಡಿದ್ರು ಅಂತ ಒಳ್ಳೆ ಹುಡುಗಿ ಸಿಗ್ತಿಲ್ಲ ಏನೋ ಗೊತ್ತಿಲ್ಲ. ಮಗನ ಇಷ್ಟಪಟ್ಟ ನಂದ್ಮೇಲೆ ಹುಡುಗಿ ಒಳ್ಳೆಕಿನ ಇರ್ಬೇಕು. ಆಗ್ಲಿಪ್ಪ, ನೀನ್ ಇಷ್ಟಕ್ಕೆ ನಾವ್ಯಾಕೆ ಅಡ್ಡ ಬರೋಣ ಹೇಳು? ಹೆಂಗ್ ಬೇಕಾದಂಗ ಆಗ್ಲಿ, ಯಾರು ನಿನ್ಗೆ ಅಡ್ಡೆಗೆ ಬರಂಗಿಲ್ಲ. ಮದುವೆ ಮಾಡೋಣ ಆಕಿನ. ಆಯ್ತಾ? ಆಯ್ತಪ್ಪ, ನನ್ಗೆ ಭಾಳ ಖುಷಿ ಆಯ್ತು. ನೀವು ಇಬ್ರು ಒಪ್ತಿರಲ್ಲ ಅಂತೇಳಿ ಭಯ ಇತ್ತು ನನಗ. ಇದ ಖುಷಿಗೆ ನಾ ಹೋಗಿ ಹೇಳ್ತೀನಿ, ನಾನು ಫೋನ್ ಮಾಡ್ತೀನಿ ಅಂತ. ಫೋನ್ ಮಾಡಿ ಹೇಳಪ್ಪ ನಮ್ಗೆ. ಹೋಗಿ ಬೇಗ ಬಂದ್ಬಿಡ. ಲೇಟ್ ಮಾಡ್ಕೊತ್ಕೊಂಡ್ರು ಬೇಡ. ಏನ್ ತಮ್ಮ ಇದು ಸಾಲಿ ಭಾರಿ ಐತಿ ನೋಡಿ. ಕುಂದ್ರಾಕ ನಿಂದ್ರಾಕ ಊರ್ ಸಾವುಕಾರ ಕಟ್ಸ್ಯಾನಂತ ಮಸ್ತ್ ಐತಿ ನೋಡಿ ಇದು. ಸಾವುಕಾರ? ಹಾ, ಸಾವುಕಾರ ಈಗ ನೆನಪಾತ್ ನನಗೆ. ಏನು ತಮ್ಮ ಅದ? ಆ ಸಾವುಕಾರ ಮಗ ಒಂದ್ ಹುಡುಗಿ ಲವ್ ಮಾಡಿ ಈಗ ಲವ್ ಮ್ಯಾರೇಜ್ ಆಗಕ್ ನಿಂತಾನ. ಎಲ್ಲ ತಂದು ತೊಗೊಂಬಂದಿದ್ ಹುಡುಗ. ಅವನ ಅಲ್ಲ ಇವನ ನೋಡಪ್ಪ, ಏನ್ ಮಾಡ್ತಿ ಹುಡುಗರು. ಅಲ್ಲ, ಕಲಾಪ್ ಸಾವುಕಾರ ಮಗ ಆ ಹುಡುಗನ ಮ್ಯಾಗ ಅವ್ರು ಬಾಳ ತಕೊಂಡ್ ಕೂತಿದ್ರೆ ಎಲ್ಲ ನೂರ್ ಕಡಿ ಮಾಡಿಬಿಟ್ಟು ನೋಡಪ್ಪ ಹುಡುಗ. ಮನ್ಯಾಗ ತಂದೆ ತಾಯಿ ಹೇಳ್ದ, ನಾವ್ ಸಾಲಿಗೆ ಹೋಗ್ತೀವಿ ಅಂತ ಹೇಳ್ದ. ಹೊರಗ ಗಿಲ್ಲ ಮಾಡ್ಕೊಂಡ ಮನಿ ಬರುದು
ಮನ್ಯಾಗ ಇವ್ರು ಅಪ್ಪವ ನನ್ನ ಮಗ ಸಾಲಿಗೆ ಹೋಗ್ಯಾನ ಹೌದು. ನನ್ನ ಮಗ ಸಾಲಿಗೆ ಹೋಗ್ಯಾನ ಅಂತ ಇವ್ರು ಇದ್ದು ರೊಕ್ಕ ಖರ್ಚು ಮಾಡ್ಕೊಂಡು ಕುಂದಿರ್ತಾವ ಖರ್ಚು ಮಾಡ್ಕೊಂಡ್ ಮನಿ ಬರ್ತಾವ. ನನ್ನ ಮಗ MBBS ಕಲ್ತಾನ, ಹಾ ನನ್ನ ಮಗ ಇಂಜಿನಿಯರ್ ಕೋರ್ಸ್ ಕಲ್ತಾನ. ಆದ್ರೂ ಹಿಂಗ್ ಮಾಡಿದ್ರು ನಮ್ಗೇನ್ ಗೊತ್ತಪ್ಪ, ನಮ್ಮ ಮಕ್ಕಳು ಒಟ್ಟು ಸ್ವಲ್ಪ ಹದ್ಬದ್ನಾಗ ಇಟ್ಕೋಬೇಕು ನಾವು ಒಟ್ಟು. ಇಡ್ಬೇಕಲ್ಲ ಹಾ ಅಂದ್ರೆ ಇಟ್ರ ನಮ್ ಲೆಕ್ಕಕ್ಕೆ ಬರ್ತಾರ ಅವ್ರು. ಹಾ ಇಲ್ಲಿಗಪ್ಪ ಅಂದ್ರೆ ತೂರೇ ಬಿಡ್ತಾರ ಅವ್ರು. ಗಂಜಿನ ಬಿಚ್ಚಿದಂಗೆ ಕಲಾಸ ನಾಟ ಆಳೋದನ ಟಮ್ ತಗೊಂಡ್ ಆಳ್ ತಗೊಂಡ್ಬರ್ತೀನಿ. ತೊಗೊಂಬರ್ಪ ನಾನು ಕಬ್ಬು ಕರ್ಸ್ಬೇಕಂತ ಮಾಡೀನಿ. ಟ್ಯಾಕ್ಟ್ರ್ ಬರ್ತದ ಗ್ಯಾಂಗಿಗೆ ಹೋಗಿ ನಾನು ಈಗ. ರೀ ಏನಾತ್ರಿ? ಏನಾತು? ಅವ ಚಿನ್ನು ಲಗ್ನ ಮಾಡ್ಕೊಂಡ್ ಬರಾಕತ್ತಾನಂತ ಈಗ. ಹಾ ಬರಾಕತ್ತಾನ ಫೋನ್ ಮಾಡಿದ ಈಗ ನನಗೆ. ಏನ ಅದ ಹುಡುಗಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದ ಮದ್ವಿ ಮಾಡ್ಕೊಂಡ್ ಬರಾಕ್ತಾನಂತ ಬರಾಕತ್ತಾನಂತ ಈಗ ಫೋನ್ ಮಾಡಿದ ಅಮ್ದಾಗಿ ಫೋನ್ ಬಂದತ್ತೆ. ನೋಡ್ರಿ ಹೆಂಗರಿ ಮಾಡಿದ್ ನೋಡ್ರಿ. ಈಗ ನಾವ್ ಇಬ್ರು ತಂದೆ ತಾಯಿ ಅದೀವಿ, ಒಂದ್ ಮಾತು ಹೇಳಿ ನಮ್ಮನ್ನು ಕರ್ಸಿದ್ರ ಇರ್ಲಿಗ ಮಾಡ್ಕೊಂಡ್ ಬಂದಾನ ಬರೋಲಕ್ಕ ಅಲ್ಲೇ ಗುಡಿಗೆ ಹೋಗಿ ಬಾ ಅಂತ ಹೇಳ್ತಾನೆ. ಬಂದಿಂದಿಲ್ಲ ನೀನು ಸ್ವಲ್ಪ ದೇವ್ರ ದರ್ಶನ ಮಾಡಿಸ್ ಬಂದ್. ನೀವೆಲ್ಲಾ ನೀವ್ ಸಲಿಗೆ ಕೊಟ್ಟಿದ್ದ ಅವಾಗ. ಇಲ್ಲಿ ಏನ್ ಮಾಡುದತ್ ಮತ್ತ ಈಗ ಮಕ್ಳು ಹಂಗದಾರ, ಈಗ ಕಲಿಯುನ ಹಂಗೈತಿ. ಅಲ್ಲ ನೀ ಎಷ್ಟ್ ಹೇಳಿ ನಾ ಎಷ್ಟ್ ಹೇಳಿ ಗೊತ್ತಿಲ್ಲ. ಇರ್ಲಿ ಏನೇನ ಮಾಡೋದ್ ಬೇಡ, ಏನೂರ ಅದಂತ ಮಾಡೋದ್ ಬೇಡ. ಬರ್ಲಿ ಅವ್ನ್ ಬರಾಕತ್ತಾನ, ನಾವ್ ಹೋಗಿ ಹೇಳ್ತಾನ ಅಲ್ಲೇ ಬರೋಲ್ಯಾಕ್ರಿ. ಮೊದಲ ಹೆಂಗೋ ಕರ್ಕೊಂಡ್ ಬಂದಾನ್ರಿ ಸಜಿನ, ಅಲ್ಲೇ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಾ ಅಂತ. ಆಯ್ತು ನಾ ಹೇಳ್ಬರ್ತೀನಿ ನೋಡ. ಹ್ಮ್ ಆಯ್ತು ಲಗುಡ್ ಕರ್ಕೊಂಡ್ ಬಾರಿ. ಹಾ ಹಾ ನೋಡ್ ಲಕ್ಷ್ಮಿದ ಮನಿ ಅಪ್ಪಾರ. ನಾ ಪ್ರೀತಿಸಿದ ಮದ್ವೆ ಆಗಿದ್ ಹುಡುಗಿದ ಈಕೆ ನೋಡಪ್ಪ. ಏ ಆತಳಪ್ಪ ಚೆನ್ನಾಗಿದಾಳ. ನಡಿಯಪ್ಪ ನಡ್ ಒಳಗ್ ನಡ್. ಹಾ ರೀ ಬಂದ್ರವ? ಹಾ ರೀ. ಬಲ್ಗಾಲಿಟ್ಟು ಒಳಗ್ ಬರವ. ಬರವ ಅಲ್ಲಿ ದೇವ್ರ ನಮಸ್ಕಾರ ಮಾಡಕ್ತಾರೆ. ಲಕ್ಷ್ಮಿ ಬಾರಮ್ಮ ಇಲ್ಲಿ ನೋಡುವ. ಕೈಕಾಲು ಮುಖ ತಕೊಂಡ ನಿಮ್ಮ ಅಮ್ಮಗ ಒಂದ್ ಕಪ್ ಚಾ ಮಾಡ್ಕೊಂಡು ಬಾ. ಹಾ ಲಗುಡ್ ಬಾ. ಬಾರವ ಈ ವಾಟೆ ತಗೋಬಾ. ಚಾವ ಚಲಾಗಿದ್ದಾವ ಅಲ್ರಿ? ಬೇಸಾಗೈತ್ರಿ ಚಾ. ನಮ್ಮ ಸೊಸಿ ಕೈಯಾಣ ಚಾ ಕುಡ್ದ ಸ್ವಲ್ಪ ತಲಿ ಮೆದಳು ಆರಾಮ ಅನ್ಸಿತ್ ನೋಡಿ ಗಟ್ಟಿ. ಹೌದನ್ರಿ? ಹೌದ್ ಹೌದು. ಹಾ ಈಸ್ ದಿನ ನಾ ಮಾಡಿ ಹಾಕಿದ್ನಿಲ್ಲ, ನಂದೆಲ್ಲಾ ಹೋತ್ ಹಾಳಾಗಿ. ಈಗ ಸೊಸಿ ಬಂದಾಳ, ಅದ್ ಮಿದಲ ನಿಮ್ಮದು ಮಾತು ಇದು ಆತ. ಹೌದಿಲ್ರಿ? ಹಂಗ ತಿಳ್ಕೊಬೇಡ ಮಾರ. ನಾ ಏನ್ ಅನ್ನಾಗ್ತ ನೀನ್ ಏನ್ ಹೇಳ್ತಿ? ಹೋಲ್ ಬಿಡ್ರಿ, ಎತ್ತು ಕುಡಿ ಚಲೋ ಮಾಡಿರಲಿಲ್ಲ ಅಷ್ಟ ಸಾಕು. ಬೆಸ್ಟ್ ಆಗೈತಿ. ಲಕ್ಷ್ಮಿ ಚಾದು ಮಾಡಿ ಕೊಟ್ಟಿಲ್ಲ ಅಪ್ಪ ಅವಾಗ? ಮಾಡಿಕೊಟ್ಟೇನ್ರಿ. ಹೌದಾ? ನಮ್ಮಪ್ಪ ಅವ ಭಾಳ ಒಳ್ಳೆ ಮನುಷ್ಯರ. ಅವ್ರು ಹೇಳಿದ ಮಾತು ಕೇಳ್ಕೊಂಡದು ಹೋಗು. ಒಂದೇನೋ ಅಂದ್ರೂ ಸಹಿಸ್ಕೊಂಡು ಹೋಗು. ಅವ್ರಂದ್ರೆ ನಾಯಕ್ ಸಹಿಸ್ಕೋಬೇಕ್ರಿ, ತಪ್ಪಿಲ್ಲ ನಾಯಕ್ ಸಹಿಸ್ಕೋಬೇಕು. ಅವ್ರೇನು ತಪ್ಪು ಮಾತಾಡಂಗಿಲ್ಲ, ಆದ್ರೂ ನೀ ಸಣ್ಣಕಿ ಅವ್ರೇನೋ ಅಂದ್ರು ದೊಡ್ಡ ಮನುಷ್ಯರ ಕರಾಟ್ ಸಹಿಸ್ಕೊಂಡು ಹೋಗು. ನನಗ್ ಗೊತ್ತೈತ್ರಿ ಯಾವ ವಿಷಯದ ಸಹಿಸ್ಕೋಬೇಕು ಯಾವ ವಿಷಯದ ಸಹಿಸ್ಕೋಬಾರ್ದು ಅಂತ ಹೇಳಿ. ತಾಸಿಗೊಮ್ಮೆ ಅದನ್ನ ತೊಗೊಂಬ ಇದನ್ನ ತಗೊಂಬ ಅಂತ ಹೇಳಿ ಎಲ್ಲಾ ಚಾಕ್ರಿ ಮಾಡ್ಕೊಂಡ್ ಕುಂಡ್ರಾಕ್ ನಾಯ ನೀ ಮನಿ ಕೆಲ್ಸಕ್ಕೆಲ್ಲ 5 ನಿಮಿಷಕ್ಕೊಮ್ಮೆ ಚಾ ಮಾಡ್ಕೊಂಬ, ಭಾಂಡೆ ತಿಕ್ಕು, ಅದನ್ನ ಮಾಡು ಇದನ್ನ ಮಾಡು, ರೊಟ್ಟಿ ಮಾಡು, ಇದನ್ನ ಮಾಡಿ ಹಾಕ್ಬೇಕು ಅಂತ ಹೇಳಿ ಅನ್ಸ್ಕೊ ಕುಂಡ್ರಾಕ್ ನನಗ ಹಂಗಿಲ್ರಿ. ನಾನ ನಿಮ್ಮಂತೆಕ್ಕ ತಾಳಿ ಕಟ್ಸ್ಕೊಂಡ್ ಬಂದೇನಿ, ಹಂಗೆ ನೋಡಿ ಬಂದಿಲ್ಲ ನಾನು ಇಲ್ಲಿ ಎಲ್ಲಾ ಮನಿ ಕೆಲಸ ಮಾಡ್ಕೊಂಡ್ ಕುಂದ್ರಾಕ. ನೋಡ್ ಲಕ್ಷ್ಮಿ, ನಿಂಗೆ ನಮ್ಮ ಮನೆ ಬಗ್ಗೆ ಮೊದ್ಲೇ ಹೇಳಿನಿಲ್ಲ. ನಮ್ಮ ಮನ್ಯಾಗ ಎಲ್ಲ ಭಾಳ ಇದಾರ, ಸಮಾಧಾನ ಅದಾರ. ನಮ್ಮ ಅಪ್ಪ ಅವ್ವ ಎಲ್ಲಾರು ಸಮಾಧಾನ ಇರ್ತಾರಿ. ನಾನು ನಮ್ಮ ಮನೆಯೊಳಗೆ ಎಲ್ಲಾರು ಸಮಾಧಾನ ಅದಾರ. ಹಂಗಂತ ಹೇಳಿ ಎಲ್ಲಾ ಅವ್ರು ಮಾಡಿದ್ರೆ ಸಹಿಸ್ಕೊಂಡ್ ಹೋಗಕೈತೇನ? ಮತ್ತೆ ಈಗ ಕಾಮತ್ ಅನ್ನತಿ ಹೇಳಕತ್ತಿರಲ್ಲ, ಈಗೆಲ್ಲಾ ಮಾಡಿ ಹಾಕಿ ಇಟ್ಟಿದ್ದೇನೆ. ಏನ್ ಸುಮ್ಮನೆ ನಾ ಏನ್ ಖಾಲಿ ಕುಂತೀರಿ ಇಲ್ಲಿ, ಬಂದಾಗಿಂದ ಕೆಲಸ ಮಾಡಾಕತ್ತೇನಿ. ಹಂಗಂದ್ರ ಹೆಂಗ್ ಲಕ್ಷ್ಮಿ? ಊರಾಗ ಜನರ ಏನಂದಾರ? ಊರಾಗ ಬಂದ್ ಮಾತಾಡ್ತಾರ ಅಂತಂದ್ರ ಅದಕ್ಕ ನನ್ನ ಇಷ್ಟ ಕಷ್ಟ ಎಲ್ಲ ಸೈಡಿಗೆ ಇಟ್ಕಾರ ನಿಮ್ ಜೋಡಿ ಜೀವನ ಮಾಡಕತ್ತೈತೇನ? ಹೆಂಗ್ ಮಾತಾಡ್ತೀರಿ ನೀವ? ನೋಡ್ರಿ, ನನಗಂತೂ ಅವ್ರದ್ದು ದಿನಾ ಚಾಕ್ರಿ ಮಾಡ್ಕೊಂಡ್ ಕುಂದ್ರಕ್ ಆಗಂಗಿಲ್ಲ. ನಿಮಗ್ ಹೇಳಕತ್ತೇನಿ, ನಿಮಗ್ ಸಾಕ್ತಾನಂದ್ರ ಸಾಕ್ರಿ, ಇಲ್ಲ ನಿಮಗೂ ಆಗಂಗಿಲ್ಲ ಅಂದ್ರ ಸುಮ್ನೆ ಹೋಗ್ರಿ. ಆದ್ರ ಮಠಕ್ಕ ಇಲ್ಲ ಅನಾಥಾಶ್ರಮಕ್ಕ ಸೇರಿಸ್ರಿ ಅವ್ರಿಗೆ.
ಹಿಂಗಂದ್ರೆ ಹೆಂಗ ಲಕ್ಷ್ಮೀನ ನನ್ನ ಇಷ್ಟ ದಿವ್ಸದಿಂದ ಸಣ್ಣದಿಂದ ಸಾಕಿ ದೊಡ್ಡವನ್ ಮಾಡ್ಯಾರ, ಸಾಲಿ ಕಲ್ಸ್ಯಾರ, ಇಷ್ಟೆಲ್ಲ ಆಸ್ತಿ ಮಾಡ್ಯಾರ. ಎಲ್ಲಾರ್ಗೂ ಸಣ್ಣರಿದ್ದಾಗಿಂದ ದೊಡ್ಡವ್ರ ಮಟ್ಟ ಸಾಲಿನೇ ಕಳಿಸ್ತಾರ, ಜೋಪಾನನು ಮಾಡ್ತಾರ. ಹಂಗಂತೇಕಾರ ಹೇಳಿ ಎಲ್ಲ ಹೋಗಿ ಚಾಕ್ರಿ ಮಾಡ್ಕೊಂಡು ಕುಂದ್ರಾಕತ್ತೇನ? ನಾಳೆ ನಮ್ದು ಬಾಳೆ ಬದುಕಂದ್ ದುಡ್ದು ಬೇಡನ? ನಾಳೆ ನಮ್ದು ಮಕ್ಳು ಸಂಸಾರ ಅಂತ ಇರ್ತೈತಿ, ಅದನ್ನೆಲ್ಲ ಬಿಟ್ಟ ಕುಂದ್ರಲೇನ? ಮತ್ತ ಅವ್ರ ನೋಡ್ಕೊಳ್ಬೇಕು ನಾವ್ ಈಗ ವಯಸ್ಸಾದ್ಮ್ಯಾಗ. ನನಗಂತೂ ಆಗಂಗಿಲ್ಲ. ನಾ ಬೇಕಾದ್ರೆ ನನ್ ಬೆನ್ ಐತಿ ಬರ್ರಿ, ನಾ ಬೇಡಾತು. ನಿಮ್ಮ ಅವ್ವ ಅಪ್ಪನ ನಿಮ್ಗೆ ಹೆಚ್ಚಿನಾರಾದ್ರು ಇಲ್ಲೇ ಇರಿ. ಅಪ್ಪ ಅವ್ವ ಯಾಕಪ್ಪ ಚಿನ್ನು, ಯಾಕೆ ಕಣ್ಣಾಗ ನೀರ್ ಯಾಕೆ ದುಃಖ ಯಾಕೆ ಮಾಡಾಕತ್ತಿಪ್ಪ? ಯಾಕೆ ಏನಾಯ್ತು ಮಹೇಶ? ಯಾಕೆ ಹೇಳಕತ್ತಿ? ಏನೂ ಇಲ್ಲ, ಹಾ? ಏನೂ ಇಲ್ಲ, ಯಾಕೋ ಏನಾಯ್ತು ಹೇಳಿಲ್ಲ? ಏನಿಲ್ಲ. ಲಕ್ಷ್ಮಿ ಯಾಕೆ ಹೇಳಕತ್ತೇನ? ಅವನ್ನ ಕೇಳ್ರಿ, ನನ್ಗೇನ್ ಕೇಳ್ತೀರಿ? ಯಾಕೋ ಮಹೇಶ, ಲಕ್ಷ್ಮಿ ಏನ್ರ ಅಂದ್ರನ? ಯಾಕೆ ಹೇಳಕತ್ತಿ? ಏನಿಲ್ಲಮ್ಮ. ಅಪ್ಪ ನಿಮ್ಗೆ ಹೆಂಗ್ ಹೇಳಿ ನಾನು? ಏನಾಯ್ತು? ಏನ್ ಹೇಳಪ್ಪ ಮಹೇಶ? ಅಲ್ಲ, ಬಂದಿದ್ದು ಕಷ್ಟ ಅನುಭವಿಸಬೇಕು. ಹೇಳ, ಏನಿದ್ದು ಹೇಳ. ಲಕ್ಷ್ಮಿ ನಿಮ್ಮ ಅವ್ವ ಅಪ್ಪ ಬೇಕಂದ್ರ ಅವ್ರ ಜೊತೆ ಇರ, ನಾ ಬೇಕಂದ್ರ ನನ್ನ ಜೊತೆ ಬಾ ಅನ್ನತ್ತಾಳ. ತಮ್ಮ, ನಿನ್ ಹೆಂಡತಿ ಜೊತೆ ನೀ ಸುಖವಾಗಿರ, ನಮ್ದೇನು ವಿಚಾರ ಮಾಡ್ಬೇಡ. ನಮ್ ವಿಚಾರ ಮಾಡ್ಬೇಡ, ನಾವ್ ಎಲ್ಲರೂ ಇರ್ತೀವಿ. ಮಹೇಶ್ ನೋಡಪ್ಪ, ನೀ ದುಃಖ ಮಾಡ್ಕೋಬೇಡ. ಗಂಡ ಹೆಂಡತಿ ನೀವು ಚೆನ್ನಾಗಿರ್ರಿ. ನನ್ನ ನಿಮ್ಮ ಅವನ್ನ ಎಲ್ಲಾರು ಆಶ್ರಮಕರ, ಇಲ್ಲಿ ಮಠಗಳು ರಗಡದಾವ್, ಮಠಕರ ಬಿಟ್ಟು ಬಾರ ಬಾಯಪ್ಪ. ಅಪ್ಪಾಜಿ, ನನ್ನಿಂದ ನೀವು ಆಶ್ರಮ ಅನುಭವಿಸ್ಬೇಕಾಗಿತ್ತು, ನನ್ನಿಂದ ಕ್ಷಮಿಸ್ಬಿಡು ಅಪ್ಪಾಜಿ. ಹೇಳು ಚಿನ್ನು, ಬಂದಿದ್ದ ಅನುಭವಿಸ್ಪ, ಹೇಳು. ನಡ್ರಿ ಹೋಗೋಣ. ಅಪ್ಪ ಕಲಾಪ ಊರಾಗ ಏನ ಗುಸು ಗುಸು ಸುದ್ದಿ ನಡತ್ತಲ್ಲ? ಅವ್ರ ಮಲ್ಲಪ್ಪನ ಸಾವುಕಾರ ಮಗ ಇದ್ದಲ್ಲ, ಹಾ, ಅವ ಅವ್ರ ಅಪ್ಪ ಅವ್ರು ಕರ್ಕೊಂಡು ಅಲ್ಲಿ ಆಶ್ರಮ ಕಳಿಸಿ ಬಂದಾನ. ಏನ್ ಮಾಡ್ತಪ್ಪ, ಎಲ್ಲಿದಾರ ಕೂಸ್ಕೊಂಬಂದ್ ಜೋಪಾನ ಮಾಡಿ ಮಾರ್ಯಾಗಳಪ್ಪ. ತಾವು ಪರದೇಶ ಆದ್ರಲ್ರಿ? ಅದ್ರ ಕಡೆ ಮತ್ತೇನ ತಂದೆ ತಾಯಿ ಹಣ್ಣು ಬರೋಣ ಹಂಗೈತಿ. ಈಗ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟ ಸಾಲಿ ಕಳ್ಸಿದ, ಹಾ ನೌಕರಿ ತಗೊಂಬಂದ, ಹಾ, ಲಗ್ನನೂ ಆದ, ಹೌದ ಲಗ್ನ ಮಾಡಿಕೊಟ್ಟ, ಹೌದ. ಇಬ್ಬರು ಮೇಲೆ ಹೋದ ಆಶ್ರಮಕ್ಕೆ ಇಟ್ರು. ಮತ್ ಇವ್ರು ಏನ್ ಮಾಡ್ದಂಗ ಏನ್ ನೋಡಪ್ಪ ಹಿಂಗ ಇವು ಮಕ್ಕಳು ಬಾಳೆ ತಂದೆ ತಾಯಿ ಏನದ? ಏನ್ ಹೆಸರು ತರೋರು ಅಲ್ಲಿ, ಇವ್ರ ಹೆಸರು ಮಾರವ್ರಿ ಇವ್ರು. ಹೌದು, ಹಾ, ತಂದೆ ತಾಯಿ ಹೆಸರು ತಂದ ಬಿಟ್ಟಲ್ಲ. ಈಗ ಏ ಪಾಪ ಅಲ್ರಿ, ಕಷ್ಟಪಟ್ಟ ದುಡಿದು ಮಾಡಿ ಎಲ್ಲ ಗಳಿಸಿ ಇಟ್ಟಿದ್ರೆ ಹಿಂಗ್ ಮಾಡ್ಕೊಂಡ್ ಮಾಡ್ಬಿಟ್ರಿ ನೋಡ್ರ. ನಸೀಬ ಏನ್ ಮಾಡ್ತಿ? ಈಗಿನ ಹುಡುಗರು ಹಂಗದಾರ ಮಲ್ಲಪ್ಪ. ಏನ್ ಬ್ಯಾಡಪ್ಪ ಸುದ್ದಿ, ಏನ್ ಮಾತಾಡಂಗ ಹುಡುಗರ ಬಗ್ಗೆ. ಋಣನ ತೀರ್ಸ್ತಾರ. ತೀರ್ಸೆ ಹೋಗಿ ಬಾಳ ತಾಗಿ ಹೋಗ್ತಿದೆ. ಕಾಲನೇ ಹಂಗೈತಿ. ಹೌದ್ ಹೌದ್ ಹೌದ್. ಏನು ಮಾಡಕ್ ಬರಲ್ಲ, ಯಾರು ಏನ್ ಮಾಡಕ್ ಬರ. ಮಾಡಕ್ ಬರಲ್ಲ. ಆಯ್ತು, ಈಗ ಹೆಂಗ್ ಹೋಗತಿ ಹಂಗ ಹೋಗ್ಬಿಡುದು. ಅದು ಹೋಗ್ಲಿ ಬಿಡಪ್ಪ. ದೊಡ್ಡಣ್ಣನ ವಿಷಯ ಗಿಡ್ಡನಿಗೆ ಯಾವಾಗ ಬೇಕು ನೋಡಪ್ಪ, ನೆನ್ನಿಡಿ ಹೋಗ್ಬಿಡಿ. ಹಾ ಟೈಮ್ ಆತು. ಹಾ ಹೋಗ್ತೀನಿ. ಹಾ, ನೆನ್ನಿಡಿಯಪ್ಪ, ಕತ್ಲಾಕತ್ತೆ. ಸರ, ನಾ ಅಪ್ಪ ನೀವು ಮೊದ್ಲ ಪರಿಚಯ ಏನ್ರಿ? ಹೌದಪ್ಪ, ಅವ್ರು ನನಗ ಬಾಳ ದಿನದಿಂದ ಪರಿಚಯ ಅದಾರ. ಅಂದಾಗ ನೀನು ಅವ್ರನ್ನ ತಂದ ಆಶ್ರಮಕ್ಕ ಹಾಕಿಲ್ಲ, ನಿನಗೊಂದು ವಿಚಾರ ಗೊತ್ತಿಲ್ಲ. ಇದ ಆಶ್ರಮದ ಕೂಸು ನೀನು. ಏನ್ ಹೇಳಾಕತ್ತೀರಿ ಸರ್ ನೀವು? ಹೌದಪ್ಪ, ಹೌದು, ಇದು ನಿಜಾನ. ಆಯ್ತಾರಿ ಸರ್, ನಾ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ. ಲಕ್ಷ್ಮಿ, ಲಕ್ಷ್ಮಿ ಬಾ. ಲಕ್ಷ್ಮಿ, ನಾವ್ ಮೊದಲು ದೊಡ್ಡ ತಪ್ಪು ಮಾಡಿವಿ. ಮೊದಲು ಹೋಗಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬರೋಣ ಬಾ. ಯಾಕ್ರಿ? ನಾ ಆರಾಮಿರೋದು ನಿನಗೆ ಇಷ್ಟ ಇಲ್ಲೇನಾ? ಮತ್ ಹೋಗ್ಯಾರ ಆ ಪಿಡಗಳನ್ನ ಯಾಕೆ ಕರ್ಕೊಂಡ್ ಬಂದಿದ್ರು ಮನೆಗೆ? ಒಂದ್ ವೇಳೆ ನಾವ್ ಕರ್ಕೊಂಡ್ ಬಂದಿವಿ ಅನ್ಕೋರಿ, ಆಮೇಲೆ ಅವ್ರ ಇಬ್ರು ಭಾರಿ ನಾಟಕ ಮಾಡ್ತಾರ, ನನ್ನ ಹೊರಗೆ ಹೋಗ್ತಾರಿ ಮನೆಯಿಂದ. ಏ ಹುಚ್ಚಿ, ನಾನು ಮೊದಲ ಆಶ್ರಮದಾಗ ಇದ್ದು ಕೂಸಂತ ನಾನ್ ಸಣ್ಣ ಇದ್ದಾಗ ತಂದವ್ರು ನಾನು ಸಾಕಿ ಇಷ್ಟೆಲ್ಲ ಬೆಳೆಸಿ ಕುಮಾರ್ ಸರ್ ಹೇಳಿ ಬೇಯಕತ್ತಾರ ನನಗ. ಏನ್ ಹೇಳತ್ತೀರಿ ನೀವ? ಅಂದ್ರ ನೀವ್ ಅವ್ರ ಸ್ವಂತ ಮಗ ಅಲ್ರಿ? ನಿಮ್ನವ್ರು ಆಶ್ರಮದಿಂದ ಕರ್ಕೊಂಬಂದ್ ಬೆಳೆಸಿದಾರ? ಅಯ್ಯೋ, ನಾ ಎಂತ ತಪ್ಪು ಮಾಡ್ಬಿಟ್ಟೇರಿ ರೀ. ಒಂದ್ ಕೆಲ್ಸ ಮಾಡೋಣಂತ, ಹೋಗ್ಯಾರ ಅವ್ರು ಕರ್ಕೊಂಬಂದ್ ಬಿಡಮ್ ಬರ್ರಿ. ನಡಿ ಹೋಗೋಣ ಬರ್ರಿ. ನನಗೆ ನನ್ನ ತಪ್ಪಿನ ಅರಿವಾಗೈತಿ. ಪಾಪ್ರಿ, ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಗೆ ಸಾಕ್ಯಾರೇನು. ಎಲ್ಲೋ ಆಶ್ರಮದಾಗಿದ್ದು ನಿಮ್ಮನ್ನ ತನ್ಕರ್ ಸಾಕಿ ಅವ್ರು ಇಷ್ಟು ದೊಡ್ಡಾರ್ ಮಾಡಿದ್ಮೇಲೆ, ನಾವು ಬೆಳೆದು ದೊಡ್ಡಾರಾದ್ಮೇಲೆ, ಇಷ್ಟು ವಯಸ್ಸಿ ಬಂದ್ಮೇಲೆ ವಾಪಸ್ ಅವ್ರನ್ನ ಮನೆ ಬಿಟ್ಟು ಹೊರ ಹಾಕೇವಿ. ಇಲ್ಲ, ನನಗೂ ಅವ್ರು ಕುಮಾರ್ ಸರ್ ಅಂದ್ರ ಅಂತೇಳಿ ಗೊತ್ತ. ನಿಮಗೂ ಮುಂಚೆ ಬಾ ಹೋಗೋಣ, ಗೊತ್ತಿಲ್ಲ ನನಗೂ. ಆಯ್ತು ಬರ್ರಿ. ಸಾಹೇಬ್ರ, ನಾವ್ ಬಾಳ ತಪ್ಪು ಮಾಡಿವ್ರಿ, ನಮ್ಮನ್ನ ಕ್ಷಮಿಸ್ಬಿಡ್ರಿ.
ನಾವ್ ತಂದಿಲ್ಲ ಆಶ್ರಮ ಕೊಟ್ಟಿದ್ದು ತಪ್ಪಾಗೈತ್ರಿ ನಮ್ ತಂದೆ ತಾಯಿ ನಮ್ ಕೂಡ ಕಳಿಸ್ಬಿಡ್ರಿ ನಾವ್ ಚಲೋ ತಂಗ ಜೋಪಾನ ಮಾಡ್ತೀವಂತ. ಹೌದ್ರಿ, ನಂದು ತಪ್ಪಾಗೈತಿ. ಇನ್ನೊಂದ್ಸತಿ ಇಂಥ ಕೆಲಸ ಎಲ್ಲ ಮಾಡಂಗಿಲ್ರಿ. ಅವ್ರನ್ನ ನಮ್ಮ ಜೊತೆ ಕಳಿಸ್ಕೊಡ್ರಿ. ನಮ್ಮ ಅವ್ವ ಅಪ್ಪನ್ಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಅವ್ರಿಗೆ. ತಪ್ಪಾಗೈತ್ರಿ ಮಾವ. ಹೋಗುನ್ ಬರ್ರಿ ಮನೆಗೆ. ಮಾವಾರ ಮನೆಗೆ ಹೋಗುನ್ ಬರ್ರಿ. ನಾನು ನಿಮಗೆ ಚಂದಾಗಿ ನೋಡ್ಕೋತೀನಿ. ನಿಮಗೆ ಯಾವತ್ತೂ ತ್ರಾಸ ಬರ್ಲಂಗೆ ನೋಡ್ಕೋತೀನಿ. ಅತ್ತಿರಿ ಹೋಗ್ಬಿಡನ್ ಬರ್ರಿ ಮನೆಗೆ. ನೋಡ್ರಪ್ಪ, ಕರ್ಕೊಂಡೋರಿ ಯಾರು ಬೇಡ ಅಂತಾರ. ಇನ್ ಮ್ಯಾಗಿಂದ ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಹ್ಞೂನ್ರಿ ಸರ್. ಎಲ್ಲಾರು ಚಂದ ಹೊಂದ್ಕೊಂಡವ್ರಿ. ಹ್ಞೂನ್ರಿ ಸರ್. ಅಲ್ವಾ ಲಕ್ಷ್ಮಿ, ನೀವಿಬ್ರು ಸಂತೋಷ ಆಗಿದ್ರ ನಾವ್ ಇಲ್ಲೇ ಸುಖ ಆಗಿದ್ದೀವಿ. ಮತ್ತ್ಯಾಕ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ತೈತಿ? ಬೇಡವಾ, ನಾವು ಬರಂಗಿಲ್ಲ, ಇಲ್ಲೇ ಇರ್ತೀವಿ. ಅಯ್ಯೋ ಅತ್ತಿ, ಹಂಗ ಅನ್ನಕ್ ಹೋಗ್ಬೇಡ್ರಿ. ಮಹೇಶ ಯಾರ ಮಗನ ಏನೋ, ನೀವು ಆಶ್ರಮದಿಂದ ಅವ್ನ ಕರ್ಕೊಂಬಂದ ಸ್ವಂತ ಮಗನ್ಕಿಂತ ಹೆಚ್ಚಾಗಿ ಬೆಳ್ಸಿರಿ. ಅದನ್ನೆಲ್ಲ ನಾನು ನೋಡ್ದ ಅವನ್ ತಲ್ಯಾಗ ಇಲ್ ಸಲದ್ದೆಲ್ಲ ತುಂಬ್ಕ್ಯಾರ ನಿಮ್ನ ಮನೆಯಿಂದ ಹೊರಗೆ ಹಾಕೋಂಗ್ ಮಾಡಿದೆ. ಅತ್ತಿ ಹಂಗೆಲ್ಲ ಅನ್ನಕ್ ಹೋಗ್ಬೇಡತ್ತಿ. ನಾ ನಿಮ್ನ ನಮ್ಮ ಅವ್ವ ಅಪ್ಪನ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಬರ್ರಿ ಅಮ್ಮ. ಹೋಗುನ್ ಬರ್ರಿ. ನೋಡ್ರಿ ತಪ್ಪಾಗೈತ್ ಬರ್ರಿ. ಹೋಗುನ್ ನೋಡ್ರಿ. ಆಯ್ತಪ್ಪ, ನಡ್ರಿ.